ಸರ್ಕಲ್ ಇನ್ಸ್ಪೆಕ್ಟರ್ ಥ್ರೂ ಇಷ್ಟ ಆಗ್ಬೇಕಂತ ಹಿಡಿದಂಥ ಮೆಸೇಜ್ ಹೋದ ಕೂಡಲೇ ಯಾರಿಗಾದ್ರೂ ಕೂಡ ಹೇಗಾಗ್ತದೆ ಇಂಥ ಸ್ಥಾನದಲ್ಲಿದ್ದವರಿಗೆ ಅವರಿಗೆ ಜೈಲಿಗೆ ಹೋಗೋ ಪರಿಸ್ಥಿತಿ 100ಕ್ಕೆ 100 ಬರ್ತದೆ, ಬರೋ ಹಾಗೆ ಮಾಡ್ತೇವೆ. ಅಷ್ಟು ದಾಖಲೆ ನಮ್ಮ ಹತ್ರ ಇದೆ. ದೇವಸ್ಥಾನದ ಭೂಮಿಯನ್ನು ನುಂಗಿದವರಿಗೆ ನಾವು ಬಿಡ್ಲಿಕ್ಕಾಗ್ತದೆ? ಕ್ರಮಾಧಿಕಾರಿ ಸ್ಥಾನ ಪೀಠದಲ್ಲಿ ಇದ್ದುಕೊಂಡು ಹೇಳಿ ನೀವು, ಇಲ್ಲ ನೀವು ನೋಡಿ ಬನ್ನಿ ನನ್ನ ಹತ್ರ ಬನ್ನಿ ನಾನೇ ಹೇಳ್ತೇನೆ ಅಂತ ಹೇಳ್ಬೇಕು ನೀವು. ಅದು ಬಿಟ್ಟು ಯಾರಾದ್ರೂ ಬಂದಾದ ಕೂಡ ದೊಂಕಲೆ ಆಗಿ ದರ್ಪಲೆ ಗಿಡ್ಪಲೆ ಅಂತ ಆ ಥರದ ಬಾಳೆಗಾರಿಕೆ ಟೋನ್ನಲ್ಲಿ ಈಗ ನಡೆಯುವುದಿಲ್ಲ ಸರ್. ಅಧರ್ಮವನ್ನೇ ಧರ್ಮವೆಂದು ನಂಬಿಸಿ ಶೋಷಣೆಯನ್ನೇ ಸೇವೆ ಎಂದು ಬಿಂಬಿಸುವ ವೀರೇಂದ್ರ ಹೆಗ್ಗಡೆಯವರ ಅಕ್ರಮಗಳ ವಿರುದ್ಧ ಹೋರಾಟ ಮಾಡುವುದೇ ಧರ್ಮ. ಬಡ್ಡಿಗೆ ದುಡ್ಡು ಕೊಟ್ಟದ್ದು ಹಿಂದೆ, ಈಗ ಕಮಿಷನ್ ತೆಗೆಯುವಂಥದ್ದು ಶೋಷಣೆ ಅಲ್ಲ. ಅದೆಲ್ಲ ಆ ಶೋಷಣೆ ನೀವು ಏನು ಹೇಳ್ತೀರಿ, ಸೇವೆ ಮಾಡ್ತಾ ಇದ್ದಾರೆ, ಶೇವ್ ಮಾಡ್ತಾ ಇದ್ದಾರೆ ಅವರು. ಇವರು ಇಷ್ಟು ದೊಡ್ಡ ಒಂದು VIP ಆಗಿದ್ದುಕೊಂಡು ಅವರ ಒಂದು ಆರೋಗ್ಯದಲ್ಲಿ ಏರುಪೇರು ಆದಾಗ ಹೆಲ್ತ್ ಬುಲೆಟಿನ್ ಅಂತ ಕೊಡಬೇಕು. ಇವ್ರು ಯಾಕೆ ಕೊಡೋದಿಲ್ಲ? ಇವ್ರು ಕೊಡಬೇಕಂತ ನಾವು ಹೇಳೋದು. ಕೊಡಿ, ನಿಮ್ಮ ಪರಿಸ್ಥಿತಿಯನ್ನು ತಿಳ್ಕೊಳ್ಳುವಂತ ಒಂದು ಕುತೂಹಲ ಎಲ್ರಿಗೂ ಕೂಡ ಇದ್ದೇ ಇದೆ. ಈಗ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ. ಸ್ವಾಗತ ಎಲ್ಲ ಸ್ವಜನ ಹೋರಾಟಗಾರರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ದಣಿಗಳ ಬಗ್ಗೆ ಮೊನ್ನೇನು ನೋಟಿಸ್ ಕೊಟ್ಟಿದ್ರಲ್ಲ, ಅದು ಪ್ರಶ್ನಾತೀತರಲ್ಲ. ಅಂದರೆ ಅವರಿಗೆ ಪ್ರಶ್ನೆ ಮಾಡುವಂತಹ ಅಧಿಕಾರ ಎಲ್ಲರಿಗೂ ಇದೆ. ಪ್ರಶ್ನೆ ಮಾಡಲೇಬೇಕು, ಧ್ವನಿ ಎತ್ತಲೇಬೇಕು. ಧ್ವನಿ ಎತ್ತಿದ್ರೆ ರಿಪ್ಲೈ ಕೊಡಲೇಬೇಕು. ನಮಗೆ ಕೊಡೋಕ್ಕಾಗಲ್ಲ ಅನ್ನೋ ಸಮೇತ ಅವರೊಂದು ಕೋರ್ಟಲ್ಲಿ ಹೋಗಿ ರಿಪ್ಲೈ ಮಾಡಲೇಬೇಕು. ಧರ್ಮಸ್ಥಳದ ದಣಿಗಳ ದರ್ಬಾರ್ ಹೇಗಿತ್ತು, ಈಗ ಹೇಗಿದೆ ಎಂಬುದರ ಬಗ್ಗೆ ಸಂಪೂರ್ಣ ವಿಚಾರ ವಿನಿಮಯ ಆಗಿರುತ್ತೆ. ಭಾಳ ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಿರ್ತಕ್ಕಂಥ ವ್ಯಕ್ತಿ. ಫಸ್ಟು ಎಲ್ಲ ಮಾಡಿದ್ದಾರೆ ಎಂಬುದರ ಬಗ್ಗೆ ಎಲ್ಲ ಸರ್ಕಾರಿ ದಾಖಲಾತಿಗಳನ್ನು ತಗೊಂಡು ಕೋರ್ಟಿಗೆ ಸಬ್ಮಿಟ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದಾರೆ. ಸ್ಥಳದ ಹೆಗ್ಗಡೆಯನ್ನು ಯಾವುದೇ ಕಾರಣಕ್ಕೂ ದಾಖಲಾತಿಯ ಪ್ರಕಾರ ಇವರನ್ನು ಜೈಲಿಗೆ ಹಾಕ್ಸದೆ ನಾನು ಬಿಡೋದಿಲ್ಲ ಎಂಬುವ ಮಾಹಿತಿ ಇದರಲ್ಲಿ ಸಿಗ್ತದೆ. ಸರ್ಕಲ್ ಇನ್ಸ್ಪೆಕ್ಟರ್ ಥ್ರೂ ನೋಟಿಸ್ ಇಷ್ಟ ಆಗ್ಬೇಕಂತ ಹಿಡಿದಂಥ ಮೆಸೇಜ್ ಹೋದ ಕೂಡಲೇ ಯಾರಿಗಾದ್ರೂ ಕೂಡ ಹೇಗಾಗ್ತದೆ ಇಂಥ ಸ್ಥಾನದಲ್ಲಿದ್ದವರಿಗೆ ಅವರಿಗೆ ಜೈಲಿಗೆ ಹೋಗೋ ಪರಿಸ್ಥಿತಿ 100ಕ್ಕೆ 100 ಬರ್ತದೆ, ಬರೋ ಹಾಗೆ ಮಾಡ್ತೇವೆ. ಅಷ್ಟು ದಾಖಲೆ ನಮ್ಮ ಹತ್ರ ಇದೆ. ದೇವಸ್ಥಾನದ ಭೂಮಿಯನ್ನು ನುಂಗಿದವರಿಗೆ ನಾವು ಬಿಡ್ಲಿಕ್ಕಾಗ್ತದೆ? ಕ್ರಮಾಧಿಕಾರಿ ಸ್ಥಾನ ಪೀಠದಲ್ಲಿ ಇದ್ದುಕೊಂಡು ಹೇಳಿ ನೀವು, ಇಲ್ಲ ನೀವು ನೋಡಿ ಬನ್ನಿ ನನ್ನ ಹತ್ರ ಬನ್ನಿ ನಾನೇ ಹೇಳ್ತೇನೆ ಅಂತ ಹೇಳ್ಬೇಕು ನೀವು. ಅದು ಬಿಟ್ಟು ಯಾರಾದ್ರೂ ಬಂದಾದ ಕೂಡ ದೊಂಕಲೆ ಆಗಿ ದರ್ಪಲೆ ಗಿಡ್ಪಲೆ ಅಂತ ಆ ಥರದ ಬಾಳೆಗಾರಿಕೆ ಟೋನ್ನಲ್ಲಿ ಈಗ ನಡೆಯುವುದಿಲ್ಲ ಸಮಯದಲ್ಲಿ. ಅಧರ್ಮವನ್ನೇ ಧರ್ಮವೆಂದು ನಂಬಿಸಿ ಶೋಷಣೆಯನ್ನೇ ಸೇವೆ ಎಂದು ಬಿಂಬಿಸುವ ವೀರೇಂದ್ರ ಹೆಗ್ಗಡೆಯವರ ಅಕ್ರಮಗಳ ವಿರುದ್ಧ ಹೋರಾಟ ಮಾಡುವುದೇ ಧರ್ಮ. ಬಡ್ಡಿಗೆ ದುಡ್ಡು ಕೊಟ್ಟದ್ದು ಹಿಂದೆ, ಈಗ ಕಮಿಷನ್ ತೆಗೆಯುವಂಥದ್ದು ಶೋಷಣೆ ಅಲ್ಲ. ಅದೆಲ್ಲ ಆ ಶೋಷಣೆ ನೀವು ಏನು ಹೇಳ್ತೀರಿ, ಸೇವೆ ಮಾಡ್ತಾ ಇದ್ದಾರೆ, ಶೇವ್ ಮಾಡ್ತಾ ಇದ್ದಾರೆ ಅವರು. ಇವರು ಇಷ್ಟು ದೊಡ್ಡ ಒಂದು VIP ಆಗಿದ್ದುಕೊಂಡು ಅವರ ಒಂದು ಆರೋಗ್ಯದಲ್ಲಿ ಏರುಪೇರು ಆದಾಗ ಹೆಲ್ತ್ ಬುಲೆಟಿನ್ ಅಂತ ಕೊಡಬೇಕು. ಇವ್ರು ಯಾಕೆ ಕೊಡೋದಿಲ್ಲ? ಇವ್ರು ಕೊಡಬೇಕಂತ ನಾವು ಹೇಳೋದು. ಕೊಡಿ, ನಿಮ್ಮ ಪರಿಸ್ಥಿತಿಯನ್ನು ತಿಳ್ಕೊಳ್ಳುವಂತ ಒಂದು ಕುತೂಹಲ ಎಲ್ರಿಗೂ ಕೂಡ ಇದ್ದೇ ಇದೆ ಅಲ್ಲ. ಈಗ ಅವರಿಗೆ ಲೇಟೆಸ್ಟ್ ಪೊಸಿಷನ್ ಏನಂತ ಹೇಳಿದ್ರೆ, ಈಗ ಅವರಿಗೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದೆ ಅಂತಕೊಂಡೆಲ್ಲ ಬರ್ತಾ ಇರುವಂಥದ್ದು ವಿಷಯ. ಯಾಕೆ ಇರಬಹುದು? ಈಗ ತುಂಬ ಸಮಯದಿಂದ ಅವರ ಆರೋಗ್ಯದ ಸ್ಥಿತಿಯಲ್ಲಿ ಏರುಪೇರು ಆಗಿರುವಂಥದ್ದು ಎಲ್ಲರೂ ಕೂಡ ಗೊತ್ತಿರುವಂಥದ್ದು. ನಾವು ವಿಜುವಲ್ಸ್ ನೋಡುವಾಗಲೂ ಕೂಡ ಗೊತ್ತಾಗ್ತದೆ ಅವರಿಗೆ ಆರೋಗ್ಯದ ಒಂದು ಸಮಸ್ಯೆ ಇದೆ ಅಂತ. ಆರೋಗ್ಯದ ಸಮಸ್ಯೆ ಪ್ರಾಯದಗಳು ಕೂಡ ಇರುವಂಥದ್ದು ಸಹಜವೇ. ಆದರೆ ಅದಕ್ಕಿಂತ ಮೀರಿದ್ದು ಕಾಣ್ತಿರ್ಬೇಕಾದ್ರೆ ಏನು ಕಾಣ್ತದೆ, ವ್ಯಾಪಕವಾಗಿ ಅವರಿಗೆ ಅವರ ಬಗ್ಗೆ ಇರುವಂಥ ಒಂದು ಜನಾಭಿಪ್ರಾಯಗಳು ಏನುಂಟೋ ಅದು ಅವರನ್ನು ಭಾಳ ಬಾಧಿಸ್ತಾ ಇದೆ. ಅದು ಚಿಂತನೆಗೆ ಕಾರಣ ಆಗಿದೆ, ಆತಂಕಗಳನ್ನು ಹೆಚ್ಚಿಸ್ತಾ ಇದೆ. ಈ ಕಾರಣದಿಂದಾಗಿ ಇದರಿಂದ ಹೇಗೆ ಮೇಲೆ ಬೀಳುವುದು ಅನ್ನೋದು ಗೊತ್ತಾಗುವುದಿಲ್ಲ. ಯಾಕಂದರೆ ಅತ್ಯಂತ ಉನ್ನತ ಸ್ಥಾನಕ್ಕೆ ಹೋಗಿ ಆಗಿದೆ, ಇನ್ನು ಮೇಲೆ ಹೋಗ್ಲಿಕ್ಕಿಲ್ಲ. ಅಷ್ಟು ಸ್ಥಾನಕ್ಕೆ ಹೋದವರು ಏಕದಮ್ ಜನರ ಎದುರಿಗೆ ಈ ಪ್ರಕಾರದಲ್ಲಿ ನನ್ನ ಸ್ಥಿತಿ ಬಂತಲ್ಲ, ಎಲ್ಲ ಕಡೆಯಲ್ಲೂ ಕೂಡ ನನ್ನನ್ನು ಈ ಪ್ರಕಾರ ಹೇಳ್ತಾ ಇದ್ದಾರಲ್ಲ, ಅದು ಅವರಿಗೆ ಗೊತ್ತಾಗ್ತಾ ಇದೆ. ಈಗ ಅವರಿಗೆ ಗೊತ್ತಾಗ್ತಾ ಇದೆ. ಎಲ್ಲಿಯೂ ಕೂಡ ಅವರಿಗೆ ನಿಜವಾಗಿ ಅಪ್ರಿಷಿಯೇಷನ್ ಮಾಡುವಂಥವರು, ಹೊಗಳುವವರು ಯಾರೂ ಇಲ್ಲ. ಕೇವಲ ಅವರ ಒಂದು ಕೆಲವು ವರ್ತುಲದಲ್ಲಿ ಮಾತ್ರ. ಅದು ಕೂಡ ಈಗ ಕಮ್ಮಿ ಆಗಿದೆ. ಜನಗಳಿಗೆ ಅರ್ಥ ಆಗಿದೆ ಸಂಪೂರ್ಣ ಎಲ್ಲ ಕಡೆಯಲ್ಲಿ ಅರ್ಥ ಆಗಿದೆ. ಈವನ್ ಈಗ ರಾಜಕಾರಣಿಗಳ ಬೆಂಬಲವೂ ಕೂಡ ಅದು ಕಮ್ಮಿ ಆಗಿದೆ. ಯಾಕೆಂದರೆ ಗೊತ್ತಾಗಿದೆ ಎಲ್ಲವೂ ಕೂಡ. ಸೊ ಆದ್ದರಿಂದ ಅವರಿಗೆ ಈಗ ಹೇಗೆ ಅನ್ನುವಂಥದ್ದು ಉಂಟಲ್ಲ, ಇದರಿಂದ ಹೇಗೆ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಈಗ ಮೊನ್ನೆದ್ದು ಈ ಪ್ರಕರಣದಲ್ಲಿ ಫೆಬ್ರವರಿಲಿ ಆದ ಕೂಡಲೇ ಅವರಿಗೆ ಇಮಿಡಿಯೇಟ್ಲಿ ಅವರಿಗೆ ಮೆಸೇಜ್ ಹೋಗಿದೆ. ಫೆಬ್ರವರಿಲಿ ಆದದ್ದು, ಫೆಬ್ರವರಿ ನಾವು ಫೈಲ್ ಮಾಡಿದ ಫೆಬ್ರವರಿಯಲ್ಲಿ ಆಗಲೇ ಹೋಗಿದೆ. ಆಗಲೇ ಮೆಸೇಜ್ ಹೋಗಿದೆ ಅವರಿಗೆ. ನಂತರ ಇದು ಮೊನ್ನೆ ಪ್ರಮಾಣೀಕೃತ ಹೇಳಿಕೆ ಆದ ಕೂಡಲೇ
ಸರ್ಕಲ್ ಇನ್ಸ್ಪೆಕ್ಟರ್ ಥ್ರೂ ನೋಟಿಸ್ ಇಶ್ಯೂ ಆಗ್ಬೇಕಂತ ಹಿಡಿದಂಥ ಮೆಸೇಜ್ ಹೋದ ಕೂಡಲೇ ಯಾರಿಗಾದರೂ ಕೂಡ ಹೇಗಾಗ್ತದೆ ಇಂಥ ಸ್ಥಾನದಲ್ಲಿದ್ದವರಿಗೆ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ನನಗೆ ನೋಟಿಸನ್ನು ಸರ್ವ್ ಮಾಡುವಂಥದ್ದು ಸ್ಥಿತಿ ಬಂತಲ್ಲ ಅಂತ ಬಂತ ಇಲ್ಲ. ಸೊ ಇಂಥದ್ದೆಲ್ಲ ಆತಂಕಗಳು ಬಂದ ಕೂಡಲೇ ಏರುಪೇರು ಆಗಿದೆ ಅವರಿಗೆ, ಏರುಪೇರು ಆಗಿದೆ. ಅಥವಾ ಬೇರೆ ಕಾರಣಗಳು ಸಹ ಇರ್ಬೋದು. ಆದರೆ ನಾವು ಇಂಥ ಹಲವು ಹಾಗೆ ಹೈಕೋರ್ಟ್ನಲ್ಲಿ ಆಗಿರುವಂಥದ್ದು ಕೂಡ ಈಗ ಅದು ಕೂಡ SIT ಅದೇನೋ ಈ ಒಂದು ಏಪ್ರಿಲ್ ಮಾರ್ಚ್ ಈ ಟೈಮ್ ಬಂದುಬಿಟ್ರೆ ಸಾಕು ಸರ್, ಏನೋ ಒಂದು ಹಾಗೆ ಆಗುತ್ತೆ. ಪ್ರತಿ ವರ್ಷನೂ 2023ರಿಂದಲೂ ನಾವು ನೋಡ್ತಾ ಇದ್ವಿ. ಆಗಲೂ ಆಯಿತು, ಹೋದ ವರ್ಷನೂ ಆಯಿತು, ಈ ಟೈಮ್ನಲ್ಲಿ ಹೋದ ವರ್ಷನೂ ಕೂಡ ಈ ಥರ ದೊಡ್ಡ ವಿಷಯ ಆಗಿತ್ತು. ಹಾಗೆ ಈಗ ಹಾಗೆ ಅವರಿಗೆ ಮೊನ್ನೆ ಅವರು ಈಗ ಅವರು ಪ್ರತಿ ತಿಂಗಳು ಕೂಡ ಅವರಿಗೆ ಪಾರ್ಕಿನ್ಸನ್ ಇದೆ, ಅದು ಎಲ್ರಿಗೂ ಗೊತ್ತುಂಟು, ಅದೇನು ಗೊತ್ತಿಲ್ಲದಿರುವ ವಿಷಯ ಅಲ್ಲ. ಆದ್ದರಿಂದ ಅವರಿಗೆ ನಡೆಯುವಾಗ ಆಗಲಿ ಕೈಗಳು ನಡುಕಾಗಲಿ ಮಾತಾಡಿದಾಗ ಆ ಕಾರಣಕ್ಕಾಗಿ. ಸೊ ಅದಲ್ಲದೆ ಅವರಿಗೆ ವಿಶೇಷ ಚೆಕಪ್ ಎಲ್ಲ ಆಗಿದೆ. ಮತ್ತು ಈ ಥರದಲ್ಲೆಲ್ಲ ಇಂಥ ಆತಂಕದ ಸುದ್ದಿ ಬಂದ ಕೂಡಲೇ ಆಟೋಮೆಟಿಕಲ್ಲೇ ಆರೋಗ್ಯದಲ್ಲಿ ಏರುಪೇರುಗಳೆಲ್ಲ ಆಗ್ತದೆ. ಆ ಕಾರಣಕ್ಕಾಗಿ ಅವರು ಅಡ್ಮಿಟ್ ಆಗಿದ್ದಾರೆ. ಈಗ ಮತ್ತೆ ಪುನಃ ಡಿಸ್ಚಾರ್ಜ್ ಆಗಿದ್ದಾರೆ ಅಂತ ಈಗ ಸುದ್ದಿ ಬಂದಿದೆ. ಹಾಗಂತ ಸರ್ಜರಿ ಆಗಿದೆ ಅಥವಾ ಎಂಥ ಆಗಿದೆ ಬಾಕಿದಾಗಿದೆ ಇತ್ಯಾದಿಗಳೆಲ್ಲ ಹಲವಾರು ಬೇರೆ ಬೇರೆ ಅವರು ಏನು ಅದಕ್ಕೆ ಪ್ರಚಾರ ಮಾಡ್ತಾ ಇದ್ದಾರೆ. ಅದೆಲ್ಲ ನಾವು ಹೇಳೋದಿಲ್ಲ, ನಮ್ಗೆ ಗೊತ್ತಿಲ್ಲ. ಆ ಪ್ರಕಾರದಲ್ಲಿ ನಮಗೆ ಎಷ್ಟು ಗೊತ್ತುಂಟು ಅಧಿಕೃತವಾಗಿ ಅಷ್ಟು ಮಾತ್ರ ನಾವು ಹೇಳ್ತೇವೆ. ಆದರೆ ನಾವು ಒಂದು ಕೇಳುವಂಥದ್ದು ಇವರಿಗೆ, ಶ್ರೀ ಕ್ಷೇತ್ರದ ಆಡಳಿತಾಧಿಕಾರಿಗಳಿಗೆ ಮತ್ತು ಅವರ ಕುಟುಂಬದವರಿಗೆ, ಇವರು ಇಷ್ಟು ದೊಡ್ಡ ಒಂದು VVIP ಆಗಿದ್ದುಕೊಂಡು, ವೆರಿ ಇಂಪಾರ್ಟೆಂಟ್ ವ್ಯಕ್ತಿ ಆಗಿದ್ದುಕೊಂಡು, ಬೇರೆ ಬೇರೆ ಉನ್ನತ ಸ್ಥಾನ ಅವ್ರದ್ದು ಅಂಥವರದೊಂದು ಆರೋಗ್ಯದಲ್ಲಿ ಏರುಪೇರು ಆದಾಗ ಹೆಲ್ತ್ ಬುಲೆಟಿನ್ ಅಂತ ಕೊಡಬೇಕು. ಯಾರ್ದಾದರೂ ಕೂಡ ಈಗ ಸೆಲೆಬ್ರಿಟಿಗಳಿರ್ಬೋದು, ಇದು ದೊಡ್ಡ ದೊಡ್ಡ ಸ್ಥಾನದಲ್ಲಿರುವಂಥ ಮಿನಿಸ್ಟ್ರುಗಳು, CM ಅವರೆಲ್ಲ ಅಡ್ಮಿಟ್ ಆದರೆ ಆಗ ಒಂದು ಅವರ ಪರಿಸ್ಥಿತಿ ಹೀಗಿದೆ, ಅವರು ಸುಸ್ಥಿತಿಯಲ್ಲಿದ್ದಾರೆ, ಯಾವುದೇ ಗಂಭೀರ ಇದಿಲ್ಲ, ಇದು ಬುಲೆಟಿನನ್ನು ಕೊಡೋದು. ವಿವರಗಳು ಕೊಡ್ಬೇಕಂತೇನಿಲ್ಲ, ಕೊಡಬೇಕೋ ಬೇಡ, ಇವ್ರು ಯಾಕೆ ಕೊಡೋದಿಲ್ಲ? ಇವ್ರು ಕೊಡಬೇಕಂತ ನಾವು ಹೇಳುವಂಥದ್ದು ಕೊಡಿ. ಈಗ ನಿಮ್ಮ 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 ಪರಿಸ್ಥಿತಿಯನ್ನು ತಿಳ್ಕೊಳ್ಳುವಂಥ ಒಂದು ಕುತೂಹಲ ಎಲ್ರಿಗೂ ಕೂಡ ಇದ್ದೇ ಇದೆ ಅಲ್ಲ. ಹಾಗೆ ನಾವೇನು ನಿಮ್ಮ ಬಗ್ಗೆ ಕೆಟ್ಟದಾಗಬೇಕಂತ ಹಾರೈಸ್ತಾ ಇರುವವರಲ್ಲ. ನಾವು ಹಾರೈಸೋದು ಏನಂದ್ರೆ ನಿಮ್ಮ ಬಗ್ಗೆ ಕೆಟ್ಟದಂತಲ್ಲ, ನೀವು ಮಾಡಿರುವಂಥ ಅಕ್ರಮಗಳು, ಅನ್ಯಾಯಗಳು, ಕಾನೂನು ಉಲ್ಲಂಘನೆ ಯಾವುದುಂಟೋ ಅದರ ಬಗ್ಗೆ ಮಾತ್ರ ನೀವು ಶಿಕ್ಷೆಯನ್ನು ಅನುಭವಿಸಬೇಕು. ಇದು ನಾವೇ ಹೇಳ್ತೇವೆ ಕಾನೂನು ಪ್ರಕಾರ. ಯಾಕಂದರೆ ವೀರೇಂದ್ರ ಹೆಗ್ಗಡೆಯವರಿಗೊಂದು ಕಾನೂನು, ಪಾಪದವನಿಗೊಂದು ಕಾನೂನು ಅಂತ ಇಲ್ಲ. ನೀವು ಕಾನೂನು ಉಲ್ಲಂಘನೆ ಮಾಡಿದರೆ ಅದಕ್ಕೆ ಕಾನೂನು ಪ್ರಕಾರ ನೀವು ಶಿಕ್ಷೆಯನ್ನು ಅನುಭವಿಸಲೇಬೇಕು. ಅದಕ್ಕಾಗಿ ನಾವು ನಿರ್ಭೀತ ಎಂಬ ಕರಪತ್ರವನ್ನು ಮಾಡಿದೆವು. ಅದರಲ್ಲಿ 18 ಪ್ರಕರಣ ಹಾಕಿದ್ದೇವೆ. ಸಾಬೀತುಪಡಿಸುವ ನಾವು ವೀರೇಂದ್ರ ಹೆಗ್ಗಡೆಯವರು ಪ್ರಶ್ನಾತೀತರಲ್ಲವೆಂದು. ವೀರೇಂದ್ರ ಹೆಗ್ಗಡೆಯವರು ಕಾನೂನಿನ ಮುಂದೆ ಮೊಣಕಾಲೂರಬೇಕೆಂದು. ಇದು ನಮ್ಮ ವಾಕ್ಯ. ಅದು ತೋಳ್ಪಾಡಿಯವರು ಮಾಡಿರುವಂಥದ್ದು, ಅಂದರೆ ವಾಕ್ಯ ಸರಿ. ಹಾಗೆ ನಾವು ಹೇಳೋದು ಇಷ್ಟೇ, ನೀವು ಕೂಡ ಕಾನೂನು ಎದುರಿಗೆ ಮೊಣಕಾಲು ಉರಬೇಕು. ನಿಮಗೆ ಸಹ ಶಿಕ್ಷೆಯನ್ನು ನೀವು ಅನುಭವಿಸಬೇಕು. ನೀವೇ ಹೇಳಬೇಕು ನಿಜವಾಗಿ, ನಿಜ ನಾನೆಲ್ಲ ತಪ್ಪು ಮಾಡಿದರೆ ನಾನು ಈ ಸ್ಥಾನದಲ್ಲಿದ್ದು ಬಾಕಿಯವರ ಹಾಗೆ ನನಗೆ ಕೂಡ ಶಿಕ್ಷೆ ಆಗಬೇಕು ಅಂತ ನೀವೇ ಹೇಳಬೇಕು. ಯಾಕಂದ್ರೆ ನೀವು ಆ ಸ್ಥಾನದಲ್ಲಿದ್ದೀರಿ. ಧರ್ಮಾಧಿಕಾರಿ ಸ್ಥಾನ ಪೀಠದಲ್ಲಿ ಇದ್ದುಕೊಂಡು ಇಲ್ಲ ನಾನು ಬೇರೆಯವರಾಗೆ ನನಗೆ ಎಕ್ಸಾಮ್ಷನ್ ಏನು ಬೇಡ, ಬೇರೆಯವರ ಹಾಗೆ ನಾನು ಕೂಡ ತಪ್ಪು ಮಾಡಿ ನಾನು ಶಿಕ್ಷೆಯನ್ನು ಅನುಭವಿಸಲೇಬೇಕು, ನಾನು ಅನುಭವಿಸ್ತೇನೆ ಅಂತ ಹೇಳಿ ನೀವು, ಆಗ ನೀವು ಗ್ರೇಟ್ ಆಗ್ತೀರಿ. ನಿಜ, ಹೌದು, ಆಗ ನೀವು ಗ್ರೇಟ್ ಆಗ್ತೀರಿ. ಆದರೆ ನಾನು ಅದನ್ನು ಮುಚ್ಚಿ ಹಾಕ್ತೇನೆ, ನೋಡ್ತೇನೆ, ತಡೆಯಾಜ್ಞೆ ತರ್ತೇನೆ, ಇನ್ನೊಂದು ಮಾಡ್ತೇನೆ. ನಿಮಗೂ ಹೊಡೆದ್ರಲ್ಲ ಧರ್ಮಸ್ಥಳದಲ್ಲಿ, ರಾಂಪೇಜು ನಿಮಗೆಲ್ಲ ಸೇರಿ ಧರ್ಮಸ್ಥಳದಲ್ಲಿ ಹೊಡೆದ್ರಲ್ಲ, ಹೊಡೆಸಿದಾರಲ್ಲ. ಹೊಡೆದಂದ್ರೆ ಅವರು ಹೊಡೆದಲ್ಲ, ಅದು ಯಾರಿಗಾದ್ರೂ ಹೇಳಿಕೊಡ್ಬೇಕು, ಗೊತ್ತಾಗೋದಿಲ್ಲ ಯಾರಿಗಾದರೂ ಕೂಡ. ಯಾಕೆ ಸತ್ಯವನ್ನು ಹೊರಗೆ ತರಲಿಕ್ಕೆ ಒಂದು ಮೀಡಿಯಾದವರು, ಮೀಡಿಯಾ ಅಂದರೆ ಮೇನ್ ಮೀಡಿಯಾದವರು ಎಲ್ಲ ಬಿಡಿ, ಈ ಥರದ ಯೂಟ್ಯೂಬರ್ಸ್ಗಳು ಯಾರಿದ್ದಾರೋ ಅವರಿಗೆಲ್ಲ ನೀವು ಬಾಯಿ ಮುಚ್ಚಿಸ್ಲಿಕ್ಕೆ ನೀವು ಪ್ರಯತ್ನ ಮಾಡ್ತೀರ ಅಂತ ಹೇಳಿದ್ರೆ ಅರ್ಥ ಉಂಟು. ಹೇಳಿ ನೀವು, ಇಲ್ಲ ನೀವು ನೋಡಿ ಬನ್ನಿ ನನ್ನ ಹತ್ರ ಬನ್ನಿ, ನಾನೇ ಹೇಳ್ತೇನೆ ಅಂತ ಹೇಳಬೇಕು ನೀವು. ನಿಜ. ಅದು ಬಿಟ್ಟು ಯಾರಾದರೂ ಬಂದಾದ ಕೂಡಲೇ ದೊಂಕಲೆ ಆಗಿ, ದರ್ಪಲೆ ಆಗಿ, ಗಿಡಪಲೆ ಆಗಿ ಅಂತ ಆ ಥರದ ಪಾಳೆಗಾರಿಕೆ ಟೋನ್ನಲ್ಲಿ ಈಗ ನಡೆಯುವುದಿಲ್ಲ ಸ್ವಾಮಿ. ಅದೆಲ್ಲ ಹೋಯ್ತು, ಅದೆಲ್ಲ ಆಗುವುದಿಲ್ಲ ಇನ್ನು. ಅದನ್ನೆಲ್ಲ ಬಿಡಿ, ನೀವು ಕೆಳಗೆ ಇಳೀರಿ, ಸ್ವಲ್ಪ ಕೆಳಗೆ ಇಳೀರಿ. ಅಲ್ಲ, ಇಳಿದಾಗಿದೆ, ಬೇರೆ ರೀತಿಯಲ್ಲಿ ಇಳಿದಾಗಿದೆ, ನೀವೇ ಇಳಿಬೇಕು. ಸೊ ಧರ್ಮಕ್ಕೆ ಬಗ್ಗೆ ತೋಳ್ಪಾಡಿಯವರು ಹೇಳಿದ ಮಾತನ್ನು ನಾನು ಪುನಃ ಯಾವಾಗಲೂ ಹೇಳ್ತೇನೆ. ಒಂದು ಅಧರ್ಮವನ್ನೇ ಧರ್ಮವೆಂದು ನಂಬಿಸಿ, ಶೋಷಣೆಯನ್ನೇ ಸೇವೆ ಎಂದು ಬಿಂಬಿಸುವ ವೀರೇಂದ್ರ ಹೆಗ್ಗಡೆಯವರ ಅಕ್ರಮಗಳ ವಿರುದ್ಧ ಹೋರಾಟ ಮಾಡುವುದೇ ಧರ್ಮ.
ನೋಡಿ, ಧರ್ಮದ ಶೀಲ್ಡ್, ದೇವಸ್ಥಾನದ ಶೀಲ್ಡ್, ಆ ಒಂದು ಪೊಸಿಷನ್ ಇದ್ದದರಿಂದ ಮಾಡೋದೆಲ್ಲ ಅಧರ್ಮ, ಆ ಅಧರ್ಮವನ್ನೇ ಧರ್ಮ ಅಂತ ನಂಬಿಸುವುದು. ಧರ್ಮ ಸಂರಕ್ಷಣಾ ಜಾತ್ರೆ, ಅಯ್ಯೋ ಎಂಥ ಧರ್ಮ ಸಂರಕ್ಷಣೆ ಸ್ವಾಮಿ. ಗಣಗಳು ಎಲ್ಲಿದ್ದಾವೆ? ಗಣಗಳೆಲ್ಲವೂ ಕೂಡ ಈಗ ಎಲ್ಲಿದ್ದಾವೆ ಗಣಗಳು? ಗಣಗಳದ್ದೇ ಒಂದೊಂದು ಕ್ರಮಗಳಿದ್ದಾವೆ. ಎಲ್ಲ ಗಣಗಳದ್ದು ಕೂಡ ಅಕ್ರಮಗಳ ರಾಶಿ ಅದು, ಆದ್ದರಿಂದ ಮ್ಯಾಚಿಂಗ್ ಆಗ್ತದೆ ಅಲ್ಲ ಹಾಗೆ. ಸೊ ಆದ್ದರಿಂದ ಅದೆಲ್ಲ ನೀವು ಹೇಳೋದ್ರ ಮುಖಾಂತರವಾಗಿ ಆ ಮುಖಾಂತರ ನೀವು ಗ್ರೇಟ್ ಆಗೋದಿಲ್ಲ. ಸೊ ಅದರಿಂದ ಅಧರ್ಮವನ್ನು ನೀವು ಧರ್ಮ ಅಂತ ನಂಬಿಸಿದ ಕೂಡಲೇ ಅದು ತನ್ನಿಂದ ತಾನೇ ಅನಾವರಣ ಆಗ್ತಾ ಹೋಗ್ತದೆ. ಈಗ ಎಲ್ಲ ಅನಾವರಣ ಆಗ್ತಾ ಆಗಿದೆ ಎಲ್ಲವೂ ಕೂಡ ಹಾಗೆ. ಶೋಷಣೆ, ಬಡ್ಡಿಗೆ ದುಡ್ಡು ಕೊಟ್ಟದ್ದು ಹಿಂದೆ, ಈಗ ಕಮಿಷನ್ ತೆಗೆಯುವಂಥದ್ದು ಶೋಷಣೆ ಅಲ್ವ ಅದೆಲ್ಲ. ಆ ಶೋಷಣೆ ನೀವು ಏನು ಹೇಳ್ತೀರಿ? ಸೇವೆ, 40 ಲಕ್ಷ ಸದಸ್ಯರು, 45 ಲಕ್ಷ ಸದಸ್ಯರು, ಅವ್ರಿಗೆಲ್ರಿಗೂ ಕೂಡ ನಾವು ಇದನ್ನು ಸ್ವಸಹಾಯ ಸಂಘದ ಮುಖಾಂತರ ಸೇವೆ ಮಾಡ್ತಾಯಿದ್ದೇವೆ, ಶೇವ್ ಮಾಡ್ತಾ ಇದ್ದಾರೆ ಅವರು. ಆ ಥರದಲ್ಲಿ ಮಾಡುವಂಥದ್ದಕ್ಕೆ ನೀವು ಸೇವೆ ಅಂತ ನೀವು ಬಿಂಬಿಸುವುದು, ಅದನ್ನೆಲ್ಲ ಸೇವೆ ಅಂತ ಬಿಂಬಿಸುವುದು, ಅದು ಶೋಷಣೆ ನಿಜ. ಸೊ ಅದರಿಂದ ಇದು ಅವರ ನಿಜವಾದ ವ್ಯಕ್ತಿತ್ವ, ಇದು ನಿಜ. ಮತ್ತು ಇದನ್ನು ನೀವು ಎಲ್ಲ ಪ್ರಶಸ್ತಿಗಳನ್ನು ಈಗ ತಗೊಳ್ಳುವಂಥದ್ದೆಲ್ಲ ಯಾವ ರೀತಿಯಲ್ಲಿ ಪ್ರಶಸ್ತಿ ಬರ್ತದೆ, ಯಾವ ರೀತಿ ತಗೊಳ್ತಾರಲ್ಲ ಗೊತ್ತಿಲ್ಲ. ಅದನ್ನು ನೀವು ಎಷ್ಟೇ ಜಾಹೀರಾತು ಕೊಡಿ, ಎಷ್ಟೇ ಟಾಮ್ ಮಾಡಿ, ಈಗ ಜನ ಅಂತೂ ಈಗ ನಂಬುವ ಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ. ಯಾರೂ ಕೂಡ ಈಗ ವೀರೇಂದ್ರ ಹೆಗ್ಗಡೆಯವರೊಬ್ಬರು ಸಾಚ ಅಂತ ನಂಬುವ ಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ. ಗೊತ್ತಾಗಿದೆ, ನಿಜ ಬಣ್ಣ ಗೊತ್ತಾಗಿದೆ, ಇದು 100%. ನಮಗೆ ನಾಗರಿಕ ಸೇವಾ ಟ್ರಸ್ಟ್ 1988ನೇ ಇಸ್ವಿಯಿಂದಲೂ ಕೂಡ ನಾವು ಹೆಗ್ಗಡೆಯವರ ಅಕ್ರಮಗಳನ್ನು ಇದು ತರ್ತಾ ಇದ್ದೇವೆ. ಪದ್ಮಲತಾ ಮರ್ಡರ್ ಆದ ನಂತರ ಆಗ ನಾವು ಅವರಿಗೆ ಪರವಾಗಿದ್ದೆವು. ಅಂದರೆ ನೀವು ಧರ್ಮಸ್ಥಳದಲ್ಲಿ ಕೆಲಸದಲ್ಲಿದ್ರಿ ಅಂತಲೂ ಕೇಳಿ. ಯಾವ ಕಾಲದಲ್ಲೂ ಕೂಡ ನಾವು ಧರ್ಮಸ್ಥಳದಲ್ಲಿ ಕೆಲಸದಲ್ಲಿ ಇರಲಿಲ್ಲ. ಮೊನ್ನೆ ನಮ್ಮನ್ನೊಂದು ಯಕ್ಷಗಾನದ ಹೆಡ್ ಅಂತ ಸಹ ಪಟ್ಟ ಕಟ್ಟಿದ್ದಾರೆ ಒಂದು. ನಮ್ಮದು 1976ನೇ ಇಸ್ವಿಲಿ ನಾಗರಿಕ ಸೇವಾ ಸಮಿತಿ ಮತ್ತು ಟ್ರಸ್ಟ್ 87ರಲ್ಲಿ ಶುರುವಾಗಿರುವಂಥದ್ದು. ಇಷ್ಟರವರೆಗೂ ಕೂಡ ನಾನು, ರಂಜನ್ನು, ನನ್ನ ಶ್ರೀಮತಿ ವಿದ್ಯಾನಾಯಕರು ನಾಗರಿಕ ಸೇವಾ ಟ್ರಸ್ಟ್ನಲ್ಲಿ ಕೆಲಸವನ್ನು ಸ್ವಯಂ ಸೇವಾ ನೆಲೆಯಲ್ಲಿ ಮಾಡ್ತಾ ಬಂದವರೇ ಹೊರತು ಎಲ್ಲಿಯೂ ಕೂಡ ನಾವು ಕೆಲಸಕ್ಕೆ ಇರಲಿಲ್ಲ. ಧರ್ಮಸ್ಥಳ ಮಾತ್ರ ಅಂತಲ್ಲ, ನಾವು ಎಲ್ಲಿಯೂ ಕೂಡ ಕೆಲಸಕ್ಕೆ ಪರವಾಗಿದ್ರಿ ಸ್ವಲ್ಪ. ಆದರೆ ಹೆಗ್ಗಡೆಯವರ ಪರವಾಗಿ ನಾವು ಇದ್ದೆವು. ಹೆಗ್ಗಡೆಯವರ ಪರವಾಗಿ ನಾವು ಇದ್ದೆವು. ಯಾಕಂದರೆ ನಾನು RSSನಲ್ಲಿದ್ದೆ. RSSನಲ್ಲಿದ್ದೆ ನಾನು. RSSನ ಜವಾಬ್ದಾರಿಯಲ್ಲಿ ಕೂಡ ಇದ್ದೆ. ನಂದು ತೃತೀಯ ವರ್ಷ RSSನ ನಾಗ್ಪುರದಲ್ಲಿ ಶಿಕ್ಷಣವೂ ಆಗಿದೆ. ನಾನು ಜಿಲ್ಲಾ ಮಟ್ಟದ ವಿಭಾಗ ಮಟ್ಟದ ಜವಾಬ್ದಾರಿಯಲ್ಲಿ ಕೂಡ ಸೇವಾ ಪ್ರಮುಖ ಆಗಿ ಕೂಡ ಇದ್ದೆ ಮಂಗಳೂರಿದ್ದು. ಎಮರ್ಜೆನ್ಸಿ ಟೈಮ್ನಲ್ಲಿ ನಾನು ಕಹಳೆ ಅಂತ ಒಂದು ಅಂಡರ್ಗ್ರೌಂಡ್ ಪೇಪರ್ ಬರ್ತಾ ಇತ್ತು. ಆಗೆಲ್ಲವೂ ಸೆನ್ಸರ್ಶಿಪ್ ಇತ್ತಲ್ಲ, ಯಾವ್ದು ಆಗ್ತಿರಲಿಲ್ಲ. ಅಂಡರ್ಗ್ರೌಂಡ್ ಪೇಪರ್ ಕಹಳೆ ಬರ್ತಾ ಇತ್ತು. ಆ ಕಹಳೆ ಪೇಪರನ್ನು ಒಂದು A4 ಸೈಜ್ನಲ್ಲಿ 2 ಪೇಜ್ ಬರುವಂಥದ್ದು, ಅದರದ್ದು ಮುದ್ರಣದ ಜವಾಬ್ದಾರಿ ಸಂಘ ನನಗೆ ವಹಿಸಿತ್ತು. ಅಂಡರ್ಗ್ರೌಂಡ್ ಆಗಿ ನಾನು ಅದನ್ನು ಮಾಡ್ತಾ ಇದ್ದೆ. ಸಂಘದ ಪ್ರಮುಖರು ವಹಿಸಿರುವಂಥದ್ದು. ಅದಕ್ಕೆ ಕೃಷ್ಣಪ್ಪನವರು, KBS ಮಲ್ಯ ಅವರೆಲ್ಲ ಜವಾಬ್ದಾರಿ, ನನ್ನ ಪ್ರಿಂಟಿನ ಜವಾಬ್ದಾರಿ ನನಗಿತ್ತು. ಆಮೇಲೆ ನಾನು ಆ ಕಾರಣದಿಂದಾಗಿ ನಾನು 40 ದಿವಸ ಬಂಟ್ವಾಳದಲ್ಲಿ, ಅಂದರೆ ಅದು ಇಲೆಕ್ಷನ್ ಡಿಕ್ಲೇರ್ ಆದ ಕೊನೆಯ ಹೊತ್ತಿಗೆ ನಾನು ಸಿಕ್ಕಿಬಿದ್ದದ್ದು. ಅಲ್ಲಿ ಇದ್ದೆ, ಅನ್ಲಾಫುಲ್ ಕಸ್ಟಡಿಯಲ್ಲಿ ಅಲ್ಲಿದ್ದೆ. ಸೊ 40 ದಿವಸ ನಾನು ಮೊದಲೇ ಇದ್ದೆ. ನಂತರ ಈಗ ಇವರು ಒಂದು 3 ತಿಂಗಳು ಕಳಿಸಿದ್ದಾರೆ ನಮ್ಮನ್ನು, ಹಾಗೆ ನಾನು ಆಗಲೂ ಇದ್ದೆ. ಸೊ ಆದ್ದರಿಂದ ವೀರೇಂದ್ರ ಹೆಗ್ಗಡೆಯವರಿಗೆ ನಮಗೆ ಟಚ್ RSS ವಿಶ್ವ ಹಿಂದೂ ಪರಿಷತ್ನ ಮುಖಾಂತರವಾಗಿ ಸಹ ನಮಗೆ ಆ ಕಾರಣಕ್ಕಾಗಿ ಕೂಡ ಇತ್ತು. ವಿಶ್ವ ಹಿಂದೂ ಪರಿಷತ್ ದೊಡ್ಡ ಸಮಾವೇಶ ಅಲ್ಲಿ ಆದಾಗಲೂ ಕೂಡ 83ನೇ ಇಸ್ವಿಯಲ್ಲಿ, ಆಗ ಅವರನ್ನು ಗೌರವಾಧ್ಯಕ್ಷ ಮಾಡೋದ್ರಲ್ಲೆಲ್ಲ ನಮ್ಮ ಪಾತ್ರ ಎಲ್ಲ ಇತ್ತು. ಹಾಗೆ ನಮಗೆ ಅವರ ಬಗ್ಗೆ ಇದಿತ್ತು. ನಾವು ಹೌದು ಒಳ್ಳೆ ಅಭಿಪ್ರಾಯ ಇತ್ತು. ಹಾಗೆ ಪದ್ಮನಾಥ ಮರ್ಡರ್ ಕೇಸ್ ಆಗಬೇಕಾದ್ರು ಕೂಡ ನಾವು ಅವರ ಪರವಾಗಿಯೇ ರಾಚಯ್ಯನವರ ರೆಪ್ರೆಸೆಂಟೇಷನ್ ರಂಜನ್ ರಾವ್, ನಾನು ಮತ್ತು ಡಾಕ್ಟರ್ ಉಮಾನಾಥ್ ಕೊಟ್ಟಿದ್ದೆವು. ನಂತರ ನಮಗೆ ಗೊತ್ತಾಯ್ತು ಅವರ ಮುಖಾಂತರವಾಗಿ ಏನಂದರೆ ಇದೆಲ್ಲ ಸತ್ಯ, ಪ್ರೂವ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಅದೇ ಪ್ರಕಾರ ಈಗೇನು ಎಲ್ಲ ಪ್ರಚಲಿತ ಆಗ್ತಾ ಉಂಟು ಅದೆಲ್ಲ ಆಗಲೂ ಕೂಡ ಅದೇ ಗ್ಯಾಂಗ್, ಆ ಪ್ರಕಾರ ಅಲ್ಲಿ ಹುಡುಗಿಯರನ್ನು ಶೋಷಣೆ ಮಾಡುವಂಥದ್ದು, ದಂಪತಿಗಳನ್ನು ಶೋಷಣೆ ಮಾಡುವಂಥದ್ದು, ಮತ್ತು ನಂತರ ಕೊನೆಗೆ ಕೆಲವನ್ನು ಈ ಪ್ರಕಾರ ನದಿಗೆ ಹೋಗೋದು, ಕಾಡಿಗೆ ಹೋಗೋದು ಎಲ್ಲವೂ ಕೂಡ ಆ ಥರದ ಘಟನೆಗಳನ್ನೆಲ್ಲ ಅವರು ನಮಗೆ ವಿವರಿಸಿದರು ಅಲ್ಲಿ ಆಗ್ತಿರೋದು. ಆದ್ದರಿಂದ ನಿಮ್ಮಂಥವ್ರು ಅವರಿಗೆ ಸಪೋರ್ಟ್ ಮಾಡೋದು ಸರಿ ಇಲ್ಲ ಅಂತೇಳಿ ಆವತ್ತಿನಿಂದ ಕೂಡ ನಾವು ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಆಗ ನಮ್ಮ ಮುಖ, ಆಗ ನಾವು ಡೌಟ್ನಲ್ಲಿ ನೋಡದಿದ್ದಾಗ ಎಲ್ಲವೂ ಕಡೆ ನಾವು ಬಿಡ್ತೇವೆ. ಮತ್ತು ಕೆಲವು ಮಾರ್ಜಿನ್ ಥಿಯರಿ ಅಂತ ಇರ್ತದೆ. ಕೆಲವೆಲ್ಲ ತುಂಬ ಕೆಲಸ ಒಳ್ಳೇದು ಮಾಡುವಾಗ ಕೆಲವನ್ನು ಮಾರ್ಜಿನ್ ಬಿಡೋದು ಅಂತ ಇರ್ತದೆ. ಮಾರ್ಜಿನ್ ಬಿಡಬೇಕಾಗ್ತದೆ. ಅವರಿಂದ ಆಗೋದಂತಲ್ಲ, ಬೇರೆಯವರಿಂದ ಆಗ್ಬೋದು, ಅದು ಅವರಿಗೆ ಬರ್ತದೆ ಅಂತ ಹಾಗೆಲ್ಲ ಇತ್ತು. ಆದರೆ
ನಂತರ ಇದು 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 ಮಾರ್ಜಿನೇ ಪೇಜ್ ಆಗಿದೆ ಮೆಜಾರಿಟಿ ಹೌದು ಜಾಸ್ತಿ ಹೋಗ್ತಾ ಹೌದು ಮಾರ್ಜಿನ್ ಅಲ್ಲ ಪೇಜ್ ಇವ್ರದ್ದು ಅಕ್ರಮಗಳದ್ದು ಮತ್ತು ಈ ಥರದ ಈ ದೌರ್ಜನ್ಯಗಳದೆಲ್ಲ ಅಲ್ಲಿ ಆಗುವಂಥದ್ದು. ಸೊ ಅದು ಅಲ್ಲಿಂದ ನಾವು ಮತ್ತೆ ದೂರ ಆದ ನಂತರ ಅಲ್ಲಿಂದ ಶುರು ಮಾಡಿದ್ದೇವೆ. ಇವು ಬರೀ ಸೌಜನ್ಯ ಪ್ರಕರಣದಿಂದ ಅಂತಲ್ಲ, ಅಲ್ಲಿಂದ ಮತ್ತೆ ಸ್ವಲ್ಪ ತೀವ್ರತೆಯನ್ನು ನಾವು ಮಾಡಿದೆವು. ಸೌಜನ್ಯ ಪ್ರಕರಣದಲ್ಲಿ ಕೂಡ ನಮ್ಮ ಮೇಲೆ ಶಿಕ್ಷೆ ಹಾಕಿತ್ತು, ಕೇಸ್ ಹಾಕಿದ್ದಾರೆ. ಈಗಲೂ ಕೂಡ ಒಂದು 25 ಲಕ್ಷ ರೂಪಾಯಿದು ನನಗೆ ಇದಾಗಿರುವಂಥದ್ದು ಈಗ ಹೈಕೋರ್ಟ್ನಲ್ಲಿ ಸ್ಟೇ ಮಾಡಿದೆ. ಡಿಫಾಮೇಷನ್ ಇದು ಹಾಕಿದ್ದುಂಟು, ಫೈಟ್ ಮಾಡ್ತಾ ಇದ್ದೇವೆ. ಬೇರೆ ಒಂದು 5-6 ಕೇಸ್ಗಳನ್ನು ಮಾಡಿದ್ರು, ಅದೆಲ್ಲವೂ ಕೂಡ ಬಿಟ್ಟು ಹೋಯಿತು. 4-5 FIR ಮಾಡಿದ್ವಿ, ಎಲ್ಲವೂ ಬಿಟ್ಟು ಹೋಯಿತು. ಯಾವುದು ಕೂಡ ನಡೀಲಿಲ್ಲ. ಯಾವುದೇ ಅಕ್ರಮದ್ದು ನಮ್ಮ ಮೇಲೆ ಮಾಡಲಿಕ್ಕೆ ಅವರಿಗೆ ಆಗಲಿಲ್ಲ. ಈಗ ಒಂದೇ ಈ ತಡೆಯಾಜ್ಞೆಯನ್ನು ಹಿಡ್ಕೊಂಡಿದ್ದಾರೆ ಎಲ್ಲ. ತಡೆಯಾಜ್ಞೆ ತರೋದು, ತಡೆಯಾಜ್ಞೆಯನ್ನು ಉಲ್ಲಂಘನೆ ಮಾಡಿದ್ರು ಅಂತ ಹೇಳುವಂಥದ್ದು. ನಾವು ಅದನ್ನು ಫೈಟ್ ಮಾಡ್ತೇವೆ. ತಡೆಯಾಜ್ಞೆ ಒಬ್ರಿಗಂತಲ್ಲ, ಅವರಿಗೆಲ್ಲ 1-2 ಲೆಕ್ಕಕ್ಕಿಲ್ಲ. ಅವರು ದೊಡ್ಡ ಮನುಷ್ಯರಲ್ಲ. 400 ಮಂದಿಗೆ ಹೋಲ್ಸೇಲ್ ಎಲ್ರಿಗೂ ಕೂಡ ಸಾಧ್ಯ ಉಂಟು ಸ್ವಾಮಿ. ನೀವು ಯಾವ ಭ್ರಮಾಲೋಕದಲ್ಲಿದ್ದೀರಿ, ಯಾವ ಭ್ರಮಾಲೋಕದಲ್ಲಿದ್ದೀರಿ ನೀವು ಅಂತ. ಅಂದರೆ ತಲೆಯಲ್ಲಿ ಏನಿತ್ತು, ನಾನು ಅಂದರೆ ಅದ್ಭುತ ಮನುಷ್ಯ, ಏನು ಬೇಕಾದ್ರೂ ಮಾಡಬಲ್ಲೆ ಅಂತ. ಆಗೋದಿಲ್ಲ ಹಾಗೆ. ಈ ಭೂಕಬಳಿಕೆ ನಿಷೇಧ ಕಾಯ್ದೆ ಕೋರ್ಟ್ ನೋಡಿ ಏನು ಮಾಡಿ ನೀವೆಲ್ಲರನ್ನೂ ಕೂಡ ಯಾವ ರೀತಿಯಲ್ಲಿ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಆಗ್ತಂತ ತಿಳ್ಕೊಳ್ಬೇಕು. ಈಗ ಇದು ಕೂಡ ಹರ್ಷಚಂದ್ರದ್ದು ಕೂಡ ಈಗ DC ಕೋರ್ಟ್ನಲ್ಲಿ ಅಮೆಂಡ್ಮೆಂಟ್ ಇದು ಅಪೀಲ್ ಮಾಡಿದ್ದಿತ್ತು. ಈಗ ಅದು ಆರ್ಡರ್ ಸದ್ಯದಲ್ಲಿ ಆಗಲಿಕ್ಕಿದೆ. ಅದಾದ ನಂತರ ಅವರು ತಪ್ಪು ಸುಳ್ಳು ಪ್ರಮಾಣ ಪತ್ರ ಕೊಟ್ಟು ವಂಚನೆ ಮಾಡಿದ್ದಕ್ಕೆ ಅದರ ಮೇಲೆ ಪುನಃ ನಾವು ಹೋಗ್ತೇವೆ. 6 ತಿಂಗಳ ಜೈಲು ಶಿಕ್ಷೆ ಉಂಟು ಅವ್ರಿಗೂ ಸಹ. ಅವರು ಸಹ ನಮ್ಮನ್ನು ಜೈಲಿಗೆ ಕಳಿಸ್ತಾರಲ್ಲ, ನಮ್ಮನ್ನು ಜೈಲಿಗೆ ಕಳಿಸುವಾಗ ನಾವು ಅವರೊಟ್ಟಿಗೆ ಒಂದೇ ಸೆಲ್ನಲ್ಲಿ ಇರೋದಂತ ಆಲೋಚನೆ ಮಾಡ್ತಾ ಇದ್ದೇವೆ. ಈಗ ಅವರನ್ನು ಸಹ ಎಳ್ಕೊಂಡೇ ಹೋಗ್ತೇವೆ ನಾವು, ನಮ್ಮ ಕಳಿಸ್ತೀವಿ. ತಮಾಷೆಗೆ ಹೇಳಿದೆ ನಾನು. ಆದರೆ ನಮಗೆ ಆ ಪರಿಸ್ಥಿತಿ ಬರೋದಿಲ್ಲ. ಬಟ್ ಅವರಿಗೆ ಆ ಪರಿಸ್ಥಿತಿ 100ಕ್ಕೆ 100 ಬರ್ತದೆ. ಅವರಿಗೆ ಜೈಲಿಗೆ ಹೋಗೋ ಪರಿಸ್ಥಿತಿ 100ಕ್ಕೆ 100 ಬರ್ತದೆ, ಬರೋ ಹಾಗೆ ಮಾಡ್ತೇವೆ. ಅಷ್ಟು ದಾಖಲೆ ನಮ್ಮ ಹತ್ರ ಇದೆ, ಅಷ್ಟು ದಾಖಲೆ ಇದೆ, ಅಷ್ಟು ಮಾಡಿದ್ದಾರೆ ಕೂಡ. ಅಂದರೆ ದೇವಸ್ಥಾನದ ಭೂಮಿಯನ್ನು ನುಂಗಿದವರಿಗೆ ನಾವು ಬಿಡ್ಲಿಕ್ಕಾಗ್ತದೆ? ನಾವು ಆ್ಯಕ್ಚುಲಿ ನಾವು ಧರ್ಮದ ರಕ್ಷಕರು, ನಾವು ದೇವಸ್ಥಾನದ ರಕ್ಷಕರು ನಾವು. ಇವರು ದೇವಸ್ಥಾನದ ಭಕ್ಷಕರು. ದೇವಸ್ಥಾನದ ದುಡ್ಡನ್ನು ಕೂಡ ಇವರು ದುರುಪಯೋಗ ಮಾಡ್ತಾರೆ. ಆಸೆಯನ್ನು ದುರುಪಯೋಗ ಮಾಡಿ ಆಯಿತು. ಅದನ್ನು ರಕ್ಷಣೆ ಮಾಡಬೇಕಂತ ನಾವು ಹೊರಟವರು. ನಾವು ಹಿಂದೂ ವಿರೋಧಿಗಳ, ನಾವು ಹಿಂದೂ ರಕ್ಷಕರು. ಸೊ ಅದರಿಂದ ಆದರೆ ನಾವು ಹಾಗೆಲ್ಲ ಇದ್ದ ಕಾರಣದಿಂದ, ಹಿಂದೆ ನಮ್ಮದು RSSನ ಹಿನ್ನೆಲೆ ಇದ್ದ ಕಾರಣದಿಂದ ಇವರಿಗೆ ನಮ್ಮನ್ನು ಹಿಂದೂ ವಿರೋಧಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಯಾರಿಗೂ ಕೂಡ ಹೇಳಲಿಕ್ಕೆ ಆಗುವುದಿಲ್ಲ. ಆದರೆ ನಾವು RSSನ ದೂರ ಆಗಲಿಕ್ಕೆ ಕಾರಣ ಈ ಹೆಗ್ಗಡೆಯವರನ್ನು ಇವರು ಉಂಟಲ್ಲ ಬೆಂಬಲಿಸ್ತಾ ಬಂದಿರುವಂಥದ್ದು, ಇತ್ತೀಚೆಗೆ MP ಅಂತ ಸಹ ಮಾಡಿರುವಂಥದ್ದು, ಇದು ಮಾತ್ರ ಯಾವ ಕಾಲಕ್ಕೂ ಅಕ್ಷಮ್ಯ. ಆದ್ದರಿಂದ ಅಲ್ಲಿಂದ ನಾವು RSSನಂತ ದೂರ ಆಗ ನಾವು ಪ್ರಶ್ನಿಸಿದ್ದೇವೆ, ಇಂಥವ್ರನ್ನ ನೀವು ಹೇಗೆ ಮಾಡಿದ್ರಿ, MP ಹೇಗೆ ಮಾಡಿದ್ರಿ, ಇದಕ್ಕೆಲ್ಲ ಉತ್ತರ ಕೊಡಿ ಅಂತಕೊಂಡು ಹೇಳಿ. ಸೊ ಅಲ್ಲಿಂದ ನಾವು RSSನ ದೂರ ಹಾಕ್ಕೊಂಡು ಬಂದ್ವಿ. RSS ಕೆಟ್ಟದ್ದು ಅಂತ ನಾವು ಹೇಳೋದಲ್ಲ, ಆದರೆ ಇದನ್ನು ನೀವು ಹೇಗೆ ಸಮರ್ಥಿಸ್ತೀರಿ? ಹೆಗ್ಗಡೆಯವರಿಗೆ ನೀವು MP ಮಾಡಿದ್ದನ್ನು ಹೇಗೆ ಸಮರ್ಥಿಸ್ತೀರಿ? ಮತ್ತು ಹೆಗ್ಗಡೆಯವರ ಪರವಾಗಿ ವಿಶ್ವ ಹಿಂದೂ ಪರಿಷತ್ ಬಾಕಿಯವರೆಲ್ಲ ಅಲ್ಲಿ ಈ ಹೋಗಿ ಸಂರಕ್ಷಣಾ ಸಭೆಯಲ್ಲೆಲ್ಲ ಮಾಡ್ತೀರಿ, ಏನು ಅರ್ಥ ಉಂಟು? ಎತ್ತಿದ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ನಾವು ಪುನಃ RSSನವರಿಗೆ ನಾವು ಕೇಳಿದೆವು, ನಾವು ನೀವು ವೀರೇಂದ್ರ ಹೆಗ್ಗಡೆಯವರು ದೇವಸ್ಥಾನದ ಭೂಮಿಯನ್ನು ಅವರ ಸ್ವಂತ ಹೆಸರಿಗೆ ಮಾಡಿದ್ದರ ಬಗ್ಗೆ ನಿಮ್ಮ ನಿಲುವು ಏನು ಹೇಳಿ, ನಿಮ್ಮ ನಿಲುವು ಹೇಳಿ, ಅದು ಸರಿ ಅಂತ ಹೇಳ್ತೀವಿ. ದೇವಸ್ಥಾನದ 500-600 ಕೋಟಿ ರೂಪಾಯಿ ಈಗ ಆದಾಯ ಇದೆ, ಈಗ ತುಂಬ ಕಮ್ಮಿ ಆಗಿದೆ ಬಿಡಿ. ಈ ಆದಾಯದ ಬಗ್ಗೆ ಅವರು ಗುಟ್ಟಾಗಿಟ್ಟಿದ್ದಾರೆ. ಅದು ಬಹಿರಂಗವಾಗಿ ಹೇಳಬೇಕೋ ಬೇಡೋ, ಅದನ್ನು ಯಾಕೆ ಹೇಳೋದಿಲ್ಲ? ಹಿಂದೂ ದೇವಸ್ಥಾನ ಅಂತ ಹೇಳುವಂಥ ನೀವಂದ್ರೆ ನಾವು ಹಿಂದೂಗಳ ಪರವಾಗಿ ಅಂತ ಇರುವಂಥವ್ರು ನೀವು ಹಿಂದೂ ದೇವಸ್ಥಾನಗಳಲ್ಲಿ ಕೇಸರಿ ಧ್ವಜ ಎಲ್ಲ ಕಡೆ ನೀವು ಹಾರಿಸ್ತೀರಿ. ಧರ್ಮಸ್ಥಳದ ದೇವಸ್ಥಾನದ ಮೇಲೆ ಕೇಸರಿ ಧ್ವಜ ಹಾರಿಸಲಿಕ್ಕೆ ನಿಮಗೆ ಯಾಕೆ ಆಗೋದಿಲ್ಲ? ಯಾಕೆ ಆಗಲಿಲ್ಲ? ಇಷ್ಟವರೆಗೆ ಯಾಕೆ ಆಗಲಿಲ್ಲ? ಅದನ್ನು ಯಾಕೆ ಕೇಳೋದಿಲ್ಲ ನೀವು? ಇಷ್ಟೆಲ್ಲ ಒಂದು ದೇವರಿಗಾಗಿ ಕೊಟ್ಟಿರುವಂಥ ಹೂದೋಟದ ಭೂಮಿ, ಅದು ಹೂದೋಟ ಮಾಡಲಿಕ್ಕೆ ಅಂತ ದೇವರಿಗಾಗಿ ಕೊಟ್ಟಿರುವಂಥದ್ದು, ಅದನ್ನು ಅಲ್ಲಿಗೆ ಬೊಜ್ಜು ಕರಗಿಸುವ ವ್ಯಾಪಾರ ಕೇಂದ್ರವಾಗಿ ಮಾಡಿಟ್ಟಿದ್ದಾರೆ. ಇದನ್ನು ನೀವು ಸರಿ ಅಂತ ಹೇಳ್ತೀರಾ? ಸೌಜನ್ಯನ ಮನೆಗೆ ನೀವು ಯಾರೂ ಕೂಡ ಒಬ್ಬರೂ ಕೂಡ ಯಾಕೆ ಇಷ್ಟರವರೆಗೆ ನೀವು ಹೋಗಲಿಲ್ಲ? ಒಬ್ಬರು ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ? ಹೋಗಿ ಅಲ್ಲಿ ದಲಿತರದ್ದೊಂದು 14 ಮನೆಗಳು ಇವತ್ತು ಕೂಡ ಗುಡಿಸಲಾಗಿ ಉಂಟು 2-3 ಸೆಂಟ್ಸ್ನಲ್ಲಿ. ಹೆಗ್ಡೆಯವರಿಗೆ ಹೋಗಿ ನೀವು ಭಾರಿ ಸತ್ಕಾರ ಸನ್ಮಾನ ಹೊಗಳ್ತೀರಿ. ಆ ಮನೆಗೆ ನೀವು ಯಾಕೆ ಹೋಗಲಿಲ್ಲ? ನನ್ನ ಪ್ರಶ್ನೆ, ಯಾಕೆ ನೀವು ಹೋಗುದಿಲ್ಲ ಅಲ್ಲಿಗೆ? ಇಲ್ಲಿಗೆ ಹೋಗ್ತೀರಿ, ಅದರ ಹಿಂಭಾಗದಲ್ಲಿ ಇದೆ ಇವ್ರದ್ದು ಅರಮನೆ ದೊಡ್ಡದು, 60-70 ಕೋಟಿ ರೂಪಾಯಿದು, ಅವ್ರದ್ದು ಅಲ್ಲಿ ಗುಡಿಸಲು. ಅಲ್ಲಿಗೆ ಯಾಕೆ ಹೋಗಲಿಲ್ಲ? ಯಾಕೆ ಹೋಗುದಿಲ್ಲ?
ಹಿಂದೂ ಒಂದು ದಲಿತರು ಬಂದು ಅಂತ ಹೇಳ್ತಿರಲ್ಲ ನಿಮಗೆ, ಅಲ್ಲಿಗೆ ಯಾಕೆ ನಿಮಗೆ ಮುಜುಗರ? ಯಾಕೆ ನೀವು ಅವರ ಕಿವಿ ಹಿಂಡುವುದಿಲ್ಲ? ಯಾಕೆ ಅದು ದಲಿತರ ಭೂಮಿಗೆ ನೀವು ಇನ್ನೂ ಕೂಡ ಅವರಿಗೆ ಜಾಗ ಮಾಡಿಕೊಡಲಿಲ್ಲ? ಯಾಕೆ ನೀವು ದೇವಸ್ಥಾನದ ಭೂಮಿನ ನೀವು ನಿಮ್ಮ ಹೆಸರಿಗೆ ಮಾಡಿಕೊಂಡ್ರೆ ಅವರಿಗೆ ಕಿವಿ ಹಿಂಡಬೇಕಲ್ಲ ನೀವು? 100 ವರ್ಷ ಆಯ್ತು ಈಗ RSS ಅತ್ಯಂತ ಬಲಾಢ್ಯವಾದ ಒಂದು ಸಂಸ್ಥೆ. ನೀವು ವೀರೇಂದ್ರ ಹೆಗ್ಡೆ ಅವರೊಂದು ಕೇಳಲಿಕ್ಕೆ ಆಗೋದಿಲ್ಲ ನಿಮಗೆ, ಅಥವಾ ಅದು ಸರಿ ಅಂತ ಹೇಳ್ತಾರೆ? ಇದು ನನ್ನ ಪ್ರಶ್ನೆ. ಇದು ನನ್ನ ಅಂದರೆ ಹಿಂದೆ RSS ನಾನು ಆಗಿದ್ದುಕೊಂಡು ಇವರಿಗೆಲ್ಲ ನಾನು ಕೇಳಿದ್ದೇನೆ ಅಂತ, ಇವರಿಗೆಲ್ಲರಿಗೂ ಕೂಡ ಕೇಳಿದ್ದೇನೆ, ಬಹಿರಂಗವಾಗಿ ಅವರಿಗೆ ಬರೆದಿದ್ದೇನೆ. ಬಹಿರಂಗವಾಗಿ ಅಲ್ಲ, ಅವರಿಗೆ ಬರೆದಿದ್ದೇನೆ ಎಲ್ಲರೂ ಕೂಡ, ಮುಖ್ಯಸ್ಥರಿಗೆ. ಇಲ್ಲಿವರೆಗೆ ನನಗೆ ಉತ್ತರ ಸಿಕ್ಕಿಲ್ಲ. ಈಗಲೂ ನಾನು ಕೇಳ್ತೇನೆ, ನೀವು ಹಿಂದೂ ಅಂತ ಬಲವಾಗಿ ಎಲ್ಲ ಹೇಳ್ತೀರಿ, ಹೆಗ್ಗಡೆ ಅವರ ಹಿಂದುತ್ವದ ವಿರೋಧದ ಧೋರಣೆಗಳು ಮತ್ತು ಕಾರ್ಯಾಚರಣೆಗಳ ಬಗ್ಗೆ ನೀವು ಯಾಕೆ ಸ್ಟ್ಯಾಂಡನ್ನು ತಗೊಳ್ಳೋದಿಲ್ಲ? ಸ್ಟ್ಯಾಂಡ್ ತಗೊಳ್ಳಿ, ಹೇಳಿ. ಅದು ಬಿಟ್ಟು ಅವರಿಗೆ MP ಅನ್ನು ಮಾಡಿ ಅವರಿಗೆ ಪವರನ್ನು ಕೊಟ್ಟರೆ, ಪುನಃ ಹೆಚ್ಚುವರಿ ಪವರನ್ನು ಕೊಟ್ಟರೆ ಅಂದರೆ ಅವ್ರು ಮಾಡಿ ಸರಿ ಅಂತ ಹೇಳಿದ್ರೆ ಏನು? ಇದು ನಮ್ಮ ಪ್ರಶ್ನೆ ಇರುವಂಥದ್ದು. ಹಾಗೆ ಈಗ ಕೊನೆಯದಾಗಿ ಸರ್, ನೆಕ್ಸ್ಟ್ ಈಗ ಯಾವಾಗಿದೆ ಕೋರ್ಟಿಗೆ ಜುಲೈನಲ್ಲಿ 22ನೇ ಇದೆ. ನಂತರ ಈಗ ನಾವು ಕೇಸ್ಗಳನ್ನು ಈಗ ಒಂದೊಂದೇ ಹಾಕ್ತಾ ಹೋಗ್ತಾ ಇರ್ತೇವೆ. ಸಾಲಾಗಿ ನಿಂತಿದೆ ಕೇಸ್ಗಳೀಗ, ಸಾಲಾಗಿ ನಿಂತಿದೆ, ಒಂದಾದ್ಮೇಲೆ ಪ್ರಕರಣಗಳು. ಹೌದು, ಸಾಲಾಗಿ ರೆಡಿ ಮಾಡಿದ್ದೇವೆ, ರೆಡಿ ಮಾಡಿದೆ, ಒಂದೊಂದೇ ಹಾಕ್ತಾ ಹೋಗ್ತೇವೆ. ಭೂ ಅತಿಕ್ರಮಣದ ದಾಖಲೆಗಳಿದೆ ನಮ್ಮ ಹತ್ರ, ನಾವು ಈ ಕರ್ಮಕಾಂಡ ಪುಸ್ತಕದಲ್ಲಿ ಹಾಕಿದ್ದೇವೆ ನೋಡಿ. ಥ್ಯಾಂಕ್ ಯು ಸರ್, ಇಷ್ಟು ಸಮಯವನ್ನು ಕೊಟ್ಟು.